ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಕಾಲ್ ಸೂಪ್ ಮಾಡ್ತಾ ಇದ್ದಾರೆ. ಕಾಲ್ ಸೂಪು ಇದು 200 ಕಾಲು ಹಾಕಿ ಮಾಡ್ತಾ ಇರೋಂಥದ್ದು ಕಾಲ್ ಸೂಪು. ಇದು ಸುಮಾರು ಜನಕ್ಕೆ ಇಷ್ಟ ಆಗೋವಂಥದ್ದು ಒಂದು ಕಾಲ್ ಸೂಪು. ಸುಮಾರು ಜನ ಕಮೆಂಟ್ ಮಾಡಿದ್ರು. ಆ ಕಾರಣಕ್ಕೆ ಇದು ಆರ್ ಆರ್ ನಗರದಲ್ಲಿ ನಡೀತಾ ಇರೋಂಥದ್ದು ಒಂದು ಕ್ರೇಜಿ ಪಾರ್ಕಲ್ಲಿ 1500 ಜನಕ್ಕೆ ಒಂದು ಅಡುಗೆ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಇದು ಯಾವ ರೀತಿ ಒಂದು ಕಾಲ್ ಸೂಪ್ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಕಾಲ್ ಸೂಪ್ ಮಾಡೋದಕ್ಕೆ ನೆನ್ನೆ ನೈಟು ಇದು ಇವತ್ತು ಬೆಳಗ್ಗೆ ಇದು ನಾನು 6 ಗಂಟೆಗೆ ಬಂದಿದ್ದೀನಿ. 6 ಗಂಟೆ ಮುಂಚೆನೆ ಇದು ಬರೋ ಮುಂಚೆನೆ ನೆನ್ನೆ ನೈಟೇ ಕಾಲ್ ಸೂಪ್ ಮಾಡ್ಕೊಂಡಿದ್ದಾರೆ. ಇದು ಕಾಲ್ ಸೂಪ್ಗೆ ಬಿಸಿ ನೀರಲ್ಲಿ ಕಾಲು 250 ಕಾಲು ಹಾಕಿದ್ದಾರೆ. 250 ಕಾಲು ಹಾಕ್ಬಿಟ್ಟು ಅದರಲ್ಲಿ ಹಸಿಮೆಣಸಿನ್ಕಾಯಿ ನೋಡಿ, ಹಸಿಮೆಣಸಿನ್ಕಾಯಿ 1 kg ಹಾಕಿದ್ದಾರೆ. ಉಪ್ಪು 1 kg ಹಾಕಿದ್ದಾರೆ. ಉಪ್ಪು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನ ಬೇಯಿಸ್ಕೊಂಡಿರೋಂಥದ್ದು ಫುಲ್ಲು 100% ಇದನ್ನ ಇವೆರಡು ಹಾಕಿ ಬೇಯಿಸ್ಕೊಂಡಿದ್ದಾರೆ. ಮತ್ತೆ ಇದನ್ನ ಮಸಾಲ ಮಾಡ್ಕೊತಾ ಇದ್ದಾರೆ. ಬನ್ನಿ ಯಾವ ರೀತಿ ಮಸಾಲ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಕಾಲ್ ಸೂಪ್ಗೆ ಈಗ ಎಣ್ಣೆ ಕಾಯಿಸ್ಕೊಂಡಿದ್ದಾರೆ. ಎಣ್ಣೆ ಕಾಯ್ದ ಮೇಲೆ ತುಪ್ಪ ಹಾಕ್ತಾ ಇದ್ದಾರೆ. ತುಪ್ಪ 1 kg ಅಣ್ಣ ನೋಡಿ, ಅರ್ಧ kg ತುಪ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಎಣ್ಣೆ ಮತ್ತೆ ತುಪ್ಪ ಕಾದಿದೆ. ಇದು ಅರ್ಧ kg ತುಪ್ಪ ಮತ್ತೆ ಎಣ್ಣೆ ಹಾಕೊಂಡಿರೋಂಥದ್ದು. ಮತ್ತೆ ಇದರಲ್ಲಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಬಕೆಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ, ಬೆಳ್ಳುಳ್ಳಿ ಅನ್ನೋದು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಒಂದು 2 ಮಿನಿಟ್ಸ್ ರೋಸ್ಟ್ ಆಗಿದೆ. ರೋಸ್ಟ್ ಆದಮೇಲೆ ಈಗ ಶುಂಠಿ ಹಾಕ್ತಾ ಇದ್ದಾರೆ. ಶುಂಠಿ 1/4 ಬಕೆಟು ಶುಂಠಿ ಹಾಕ್ತಾರಂಥದ್ದು. ಶುಂಠಿ ಪೇಸ್ಟ್ ಈರುಳ್ಳಿ ಪೇಸ್ಟ್ ಹಾಕ್ತಾರಂಥದ್ದು. ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾರೆ. ಈರುಳ್ಳಿ, ಪುದೀನ, ಕೊತ್ತಂಬರಿ ಇದು 3 ಫ್ರೈ ಮಾಡ್ಕೊಂಡು ಮತ್ತೆ ರುಬ್ಕೊಂಡು ಇದು ಹಾಕ್ತಾರಂಥದ್ದು. ಹಾಕೊಳ್ಳಿ ಸರ್. 3/4 ಬಕೆಟ್ ಹಾಕ್ತಾ ಇದ್ದಾರೆ. ಇದು 1500 ಜನಕ್ಕೆ ಮಾಡ್ತಾರಂಥದ್ದು ಒಂದು ಕಾಲ್ ಸೂಪು. ನೋಡಿ, ಕಾಲ್ ಸೂಪಲ್ಲಿ ಇರೋಂಥ ನೀರು ನೋಡಿ ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ. ಓಕೆ, ಹಾಕಿ ನೋಡಿ, ಇದರಲ್ಲಿ 1.5 ಲೀಟ್ರಷ್ಟು ಕಾಲ್ ಸೂಪ್ದು ನೀರು ಹಾಕಿದ್ದಾರೆ. 1.5 ಈಗ ನೋಡಿ 2 ಸೌಟ್ ಹಾಕ್ತಾ ಇದ್ದಾರೆ. 2 ಸೌಟ್ 3 ಲೀಟ್ರ್ ಹಾಕ್ತಾ ಇದ್ದಾರೆ. ನೋಡಿ, ಧನಿಯಾ ಪುಡಿ 100 ಗ್ರಾಮ್ ಹಾಕ್ತಾ ಇದ್ದಾರೆ. ಫುಲ್ 200 ಗ್ರಾಮು. 200 ಗ್ರಾಮು ಧನಿಯಾ ಪುಡಿ ಹಾಕ್ತಾ ಇದ್ದಾರೆ. ನೋಡಿ, ಸೌಟಲ್ಲಿ 2 ಸೌಟ್ ಹಾಕಿರೋಂಥದ್ದು. ಫುಲ್ಲಾಗಿ 2 ಸೌಟು. ನೋಡಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ 100 ಗ್ರಾಮ್ ಹಾಕ್ತಾ ಇದ್ದಾರೆ. ಪೌಡ್ರ್ ಮಾಡಿ ಹಾಕ್ತಾರಂಥದ್ದು. ಓಕೆ, ನೋಡಿ 1 ಸೌಟ್ ಹಾಕ್ತಾ ಇದ್ದಾರೆ. 100 ಗ್ರಾಮು. ಜೀರಿಗೆ ಮತ್ತು ಮೆಣಸು ಇದು ಫ್ರೈ ಮಾಡಿ ಮತ್ತೆ ರುಬ್ಕೊಂಡು ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡಿಕೊಂಡು ಈಗ ಹಾಕ್ತಾರಂಥದ್ದು. ಒಂದು 300 ಗ್ರಾಮ್ ಹಾಕ್ತಾ ಇದ್ದಾರೆ. ನೋಡಿ, 2 ಮತ್ತು 3 ಸೌಟು 300 ಗ್ರಾಮ್ ಹಾಕಿರೋಂಥದ್ದು. ನೋಡಿ, ಇದು ಕಂಟಿನ್ಯೂಸ್ ಆಗಿ ಫಸ್ಟಿಂದ ಲಾಸ್ಟ್ವರೆಗೂ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ತಳ ಅಂಟುತ್ತೆ. ನೋಡಿ, ಈ ಥರ ಫ್ರೈ ಮಾಡುವಾಗ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ಇದು 200 ಗ್ರಾಮ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್. 200 ಗ್ರಾಮ್ ಬ್ಲ್ಯಾಕ್ ಪೆಪ್ಪರ್ ಪೌಡರು. ನೋಡಿ, 200 ಗ್ರಾಮು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಾ ಇದೆ. ನೋಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರು 200 ಗ್ರಾಮ್ ಹಾಕಿರೋಂಥದ್ದು. ಲಾಸ್ಟ್ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹೇಳಿ ಚೆನ್ನಾಗಿ ಕುದಿದ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅನಂತರ ಬಾಣಲೆಯಲ್ಲಿ ಮಾಡಿರುವುದನ್ನು ಪಾತ್ರೆಗೆ ಸುರಿತಿದ್ದಾರೆ. ಸರಿ, ಹಾಕಿ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ. ನೋಡಿ, ಇದು ಕುದಿ ಬಂದಿದೆ, ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಬೆಂದಿದೆ. ಮಸಾಲ ಅನ್ನೋದು ಫುಲ್ಲು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡಿದಾದ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾರಂಥದ್ದು.
ಈಗ ಇದನ್ನು ಕಾಲ್ ಸೂಪ್ ಪಾತ್ರೆಯಲ್ಲಿ ಹಾಕ್ಕೊತಾರೆ. ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಸ್ಟವ್ ಆಫ್ ಮಾಡ್ಕೊಂಡು ಈ ಬಾಂಡ್ಲಿ ಫುಲ್ ತೆಗೆದು ಸೂಪಲ್ಲಿ ಹಾಕೋಂಥದ್ದು. ನೋಡಿ ಆಗಿರೋ ಮಸಾಲೆ ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ, ಪಾತ್ರೆಯಲ್ಲಿ ಹಾಕ್ಕೊತಾರಂಥದ್ದು. ಇದು ನೈಟ್ ಟೈಮ್ ಮಾಡಿ ಇಟ್ಕೊಂಡ್ರೆ ಕಾಲ್ ಸೂಪ್ ಅನ್ನೋದು ಸೂಪರ್ ಆಗಿರುತ್ತೆ. ಇದು ಹಾಗೆ ಲೈಕ್ ಜಸ್ಟು ಇನ್ಸ್ಟೆಂಟಾಗಿ ಮಾಡಬೇಕು ಅಂತಂದರೆ ಇದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆದ್ದರಿಂದ ಇವರು ನೈಟೇ ಮಾಡ್ಕೊಂಡು ಇಟ್ಕೊಂಡಿರೋವಂಥದ್ದು. ನೈಟೇ ನೀಟಾಗಿ ಚೆನ್ನಾಗಿ ಬೇಯಿಸಿಟ್ಕೊಂಡ್ರೆ ಇದು ನೀರಲ್ಲಿ ಚೆನ್ನಾಗಿ ಅದು ಕಾಲಲ್ಲಿರೋ ಸೂಪು ನೀಟಾಗಿ ಚೆನ್ನಾಗಿ ಇಳಿಯುತ್ತೆ. ನೋಡಿ ಫುಲ್ ಮಸಾಲೆ ಇದರಲ್ಲಿ ಹಾಕ್ಕೊತಾ ಇದೆ. ನೋಡಿ ಇವರು ಬಾಬು ಅಣ್ಣ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಚಿಕನ್ ಲಾಲಿಪಾಪ್ ಮಾಡಿದ್ರು, ಇವರೇನೆ ಚಿಕನ್ ಲಾಲಿಪಾಪ್ ಮಾಡಿದ್ದು. ಈಗ ಕಾಲ್ ಸೂಪ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕುದಿದ ನಂತರ, ನೀರು ಚೆನ್ನಾಗಿ ಕುದಿ ಬಂದ ನಂತರ ಅದು ಸ್ಟವ್ ಅನ್ನು ಆಫ್ ಮಾಡಿ ಲಾಸ್ಟಿಗೆ ನಿಂಬೆ ಹುಳಿಯನ್ನು ಹಾಕುತ್ತಾರೆ. ಓಕೆ ಓಕೆ. ನೋಡಿ ನಿಂಬೆ ಹುಳಿ ಇದು ಫುಲ್ಲು ಕುದಿ ಬರಬೇಕು. ಕುದಿ ಬಂದಮೇಲೆ ಇದರಲ್ಲಿ ನಿಂಬೆ ಹುಳಿ ಹಾಕಿ ಇಳಿಸೋ ಅಂಥದ್ದು. ಓಕೆ ನೋಡಿ 100% ಕಾಲು ಅನ್ನೋದು ಫುಲ್ ಬೇಯಿಸ್ಕೊಂಡಿದ್ದಾರೆ. ತೆಗಿ ತೋರಿಸ. ನೋಡಿ ಕಾಲು ಅನ್ನೋದು ಹಿಂಗೆ ಈ ಥರ ಬೇಯಬೇಕು. ನೋಡಿ 100% ನೋಡಿ ತೆಗ್ದಿದ ತಕ್ಷಣ ಈ ಥರ ಬರಬೇಕು. ನೋಡಿ ಈ ಥರ ಬೇಯಿಸ್ಕೊತಾರೆ. ಈ ಥರ ಬೇಯಿಸಿದಾದ್ಮೇಲೆ ಇದನ್ನು ಈಗ ಮಸಾಲ ಹಾಕಿದಾರೋ ಆ ಮಸಾಲ ಎಲ್ಲ ಫುಲ್ ಕುದಿ ಬಂದಮೇಲೆ ಇದನ್ನು ಆಫ್ ಮಾಡ್ಕೊತಾರೆ. ನೋಡಿ ಸುಮಾರು ಜನ ಅರ್ಧಂಬರ್ಧ ಬೇಯಿಸ್ಕೊತಾರೆ, ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆ ಕಾರಣಕ್ಕೆ ನೋಡಿ ಅಷ್ಟೊಂದು ಚೆನ್ನಾಗಿರೋಲ್ಲ. ನೋಡಿ ಈ ಥರ ಬೇಯಿಸ್ಕೊಂಡ್ರೆ ನೋಡಿ ಕಾಲ್ ಸೂಪ್ ಅನ್ನೋದು ಸೂಪರ್ ಆಗಿರುತ್ತೆ. ಓಕೆ ಓಕೆ ಸರ್. ಸ್ನೇಹಿತರೆ ನೋಡಿ ಕಾಲ್ ಸೂಪ್ ಅನ್ನೋದು ಫುಲ್ ಕುದಿ ಬಂದಿದೆ. ಫುಲ್ ಕುದಿ ಬಂದಮೇಲೆ ಒಂದು 5 ನಿಮಿಷ ಇದನ್ನ ಕುದಿಸ್ಕೊಂಡು ಈಗ ಆಫ್ ಮಾಡಿದ್ದಾರೆ. ಇದನ್ನು ಈಗ ಆಫ್ ಮಾಡಿಕೊಂಡು ಮತ್ತೆ ಒಂದು ಅರ್ಧ ಗಂಟೆ ನಂತರ ಇದರಲ್ಲಿ ನಿಂಬೆ ಹುಳಿ ಹಾಕೋಣವಂಥದ್ದು. ನಿಂಬೆ ರಸ ಹಾಕ್ಕೊಂಡು ಮತ್ತೆ ಕ್ಲೋಸ್ ಮಾಡೋವಂಥದ್ದು. ಕಾಲ್ ಸೂಪ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಈಗ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದಾರೆ. ನಿಂಬೆಹಣ್ಣು ಜ್ಯೂಸು ಎಷ್ಟು ಒಂದು 20 ನಿಂಬೆಹಣ್ಣು ಇದೆಯಲ್ಲ, 25 ನಿಂಬೆಹಣ್ಣಿದೆ. ನೋಡಿ 25 ನಿಂಬೆಹಣ್ಣು ಹಾಕ್ಕೊಂಡಿರೋಂಥದ್ದು. ನೋಡಿ ಅದು ನೋಡಿ ಇದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಆಗಿದೆ. ಅರ್ಧದಿಂದ ಮುಕ್ಕಾಲು ಗಂಟೆ ಆಗಿದೆ. ಮುಕ್ಕಾಲು ಗಂಟೆ ಆದಮೇಲೆ ಇದು ನಿಂಬೆಹಣ್ಣು ರಸ ಹಾಕ್ಕೊಂಡಿರೋಂಥದ್ದು. ನೋಡಿ ಈಗ ಕಾಲ್ ಸೂಪ್ ಅನ್ನೋದು ರೆಡಿ ಆಗಿದೆ. ಇಷ್ಟೇ, ಕಾಲ್ ಸೂಪ್ ಅನ್ನೋದು ಫುಲ್ ರೆಡಿ ಆಗಿದೆ. ಅನ್ನ ತೊಗೊಂಡು ಮಗ ಮಗ ಅನ್ನ ಪಿಕಪ್ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ ಕಾಲ್ ಸೂಪ್ ಅನ್ನೋದು ಸೂಪರ್ ಆಗಿತ್ತು. ನಾನು ಬಂತಿಯಲ್ಲೇ ಕುತ್ಕೊಂಡು ಊಟ ಮಾಡಿದೆ. ಕಾಲ್ ಸೂಪು ಸರಿಯಾಗಿತ್ತು, ಸಖತ್ತಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.